ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಆದರೆ ಇದೊಂದು ಸ್ಪೆಷಲ್ ಶಾವಿಗೆ ಪಾಯಸ ಅಂತ ಹೇಳ್ಬೋದು. ನಾರ್ಮಲಾಗಿ ನಾವು ಹೆಂಗೆ ಮಾಡ್ತೀವೋ ಹಾಲಲ್ಲಿ ಮಾಡೋದು ಆ ಥರ ಮಾಡ್ತಾಯಿದ್ದೀನಿ ನಾರ್ಮಲಾಗಿ. ಆದರೆ ವೆನಿಲ್ಲಾ ಫ್ಲೇವರ್ನ ಶಾವಿಗೆ ಪಾಯಸ. ವೆನಿಲ್ಲಾ ಫ್ಲೇವರ್ ಇದೆ ಇದರಲ್ಲಿ, ವೆನಿಲ್ಲಾ ರುಚಿ. ಅದರಿಂದ ತುಂಬ ರುಚಿಯಾಗುತ್ತೆ ಇದರಿಂದ. ಅದು ಮಾತ್ರ ಅಲ್ಲ, ಕ್ರೀಮಿ ಟೆಕ್ಸ್ಚರ್ ಕೂಡ ಬರುತ್ತೆ. ಕ್ರೀಮಿನ ಥರ ಇರುತ್ತೆ, ಐಸ್ ಕ್ರೀಮ್ ಥರ ಮೆತ್ತಗೆ ಒಂದು ನೈಸಾಗಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ತುಂಬ ರುಚಿಯಾದಂತಹ ಶಾವಿಗೆ ಪಾಯಸ. ಸಾಮಾನ್ಯವಾಗಿ ನಾವು ಎಲ್ಲ ಮನೇಲಿ ಹೆಂಗೆ ಮಾಡ್ತೀವಿ, ಹಾಲಲ್ಲಿ ಮಾಡೋದು ಹೆಂಗೋ ಹಾಗೆ ಮಾಡೋದು, ಆಮೇಲೆ ವೆನಿಲ್ಲಾ ಫ್ಲೇವರ್ ಸೇರಿಸ್ಕೊಳ್ಳೋದು ಅಷ್ಟೇ. ಆದರೆ ತುಂಬ ರುಚಿಯಾಗುತ್ತೆ ಸ್ನೇಹಿತರೆ. ನೀವು ಮಾಡಿ ನೋಡಿ ಈ ಥರದ ಶಾವಿಗೆ ಪಾಯಸ ಮಾಡಿದರೆ ಈ ವೆನಿಲ್ಲಾ ಫ್ಲೇವರಿಂದ. ಆಮೇಲೆ ನೀವು ನಾರ್ಮಲ್ ಫ್ಲೇವರ್ ಇಲ್ಲದೆ ಇರೋ ಶಾವಿಗೆ ಪಾಯಸ ಬೇಡವೇ ಬೇಡ ಅಂತೀರ, ಅಷ್ಟು ರುಚಿಯಾಗಿರುತ್ತೆ ಇದು. ಕ್ರೀಮಿ ಟೆಕ್ಸ್ಚರಿಂದಾಗಿ ತುಂಬ ಚೆನ್ನಾಗಿರುತ್ತೆ. ನಾವು ತೆಂಗಿನಕಾಯಿ ಹಾಲು ಹಾಕಿನೂ ಮಾಡ್ತೀವಿ. ಇದು ಹಾಲು ಹಾಕಿ ಮಾಡಿರೋಂಥ, ತೆಂಗಿನಕಾಯಿ ಹಾಲು ಹಾಕಿ ಮಾಡಿರೋಂಥ ಶಾವಿಗೆ ಪಾಯಸ ಅಲ್ಲ, ಇದು ಬರೀ ಹಾಲಲ್ಲಿ ಮಾಡಿರುವಂತಹ ಶಾವಿಗೆ ಪಾಯಸ. ತುಂಬ ರುಚಿಯಾಗಿರುತ್ತೆ. ಈ ಥರ ಮಾಡಿದರೆ ನೀವು ಇನ್ನೂ ಇದೇ ರೀತಿ ಮಾಡ್ತೀರಾ ಆಮೇಲೆ ಶಾವಿಗೆ ಪಾಯಸ. ನೋಡಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ನಾನಿಲ್ಲಿ 1 ಲೀಟ್ರು ಹಾಲು ತೊಗೊಂಡಿದ್ದೀನಿ. ಇದು ನಾರ್ಮಲ್ ನಂದಿನಿ ಬ್ಲೂ ಪ್ಯಾಕೆಟ್ನಲ್ಲಿ ಬರುತ್ತಲ್ವ ಅದೇ ಹಾಲು. 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಹಸಿ ಹಾಲು, ಕಾಯಿಸಿಲ್ಲ, ಈಗಷ್ಟೇ ಪ್ಯಾಕೆಟಿಂದ ಓಪನ್ ಮಾಡಿದ್ದೀನಿ. ಆಮೇಲೆ 1 ಕಪ್ಪಿನಷ್ಟು ರೋಸ್ಟೆಡ್ ಶಾವಿಗೆ ತೊಗೊಂಡಿದ್ದೀನಿ. ಇದು ಬರುತ್ತಲ್ವ ವರ್ಮಿಸೆಲ್ಲಿ, ಅದು ರೋಸ್ಟೆಡ್ ಆಗೇ ಸಿಗುತ್ತೆ ನಿಮಗೆ ಔಟ್ಸೈಡಲ್ಲಿ. ಈ ಥರ ಪ್ಯಾಕೆಟಲ್ಲಿ ಬರುತ್ತೆ ನೋಡಿ ರೋಸ್ಟೆಡ್ ಅಂತ. ಬೇಕು ಅಂದರೆ ಹಾಗೆ ತೊಗೋಬಹುದು, ಬಾಂಬೆನದ್ದು ಹೀಗೆ ರೋಸ್ಟೆಡೇ ಬರುತ್ತೆ, ಅದನ್ನೇ ತೊಗೋಬೋದು. ಇಲ್ಲ ಅಂದರೆ ರೋಸ್ಟೆಡ್ ಅಲ್ಲ ಅಂದರೆ ಮನೆಯಲ್ಲಿ ಮಾಡ್ಕೋಬೋದು. ನೀವು ತುಪ್ಪ ಹಾಕಿ ಫ್ರೈ ಮಾಡ್ಕೊಂಡ್ರಾಯ್ತು, ಬಾಣಲೆಯಲ್ಲಿ ಹಾಕಿಬಿಟ್ಟು ರೋಸ್ಟ್ ಮಾಡ್ಕೊಂಡ್ರಾಯ್ತು. 2 ಕಪ್ಪಿನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 1 ಲೀಟ್ರ್ ಹಾಲಿಗೆ 2 ಕಪ್ನಷ್ಟು ಸಕ್ಕರೆ. ಸಿಹಿ ನಿಮಗೆ ಹೆಚ್ಚು ಕಡಿಮೆ ಬೇಕಾದಂಗೆ ಮಾಡ್ಕೋಬೋದು. ನೀವು ಹೆಚ್ಚು ಬೇಕು ಅಂದರೆ ಹೆಚ್ಚು ಹಾಕ್ಕೋಬೋದು, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೋಬೋದು. ಇದಕ್ಕೆ ನೋಡಿ 2 ಚಮಚದಷ್ಟು ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ಕಸ್ಟರ್ಡ್ ಪೌಡ್ರ್ ಅಂತ ಔಟ್ಸೈಡಲ್ಲಿ ಸಿಗುತ್ತೆ ನಿಮಗೆ. ಕಸ್ಟರ್ಡ್ ಪೌಡ್ರ್ ಅಂತ ಕೇಳಿದರೆ ಮಾಲ್ಗಳಲ್ಲಿ ಅಥವಾ ಅಂಗಡಿಗಳಲ್ಲಿ ಸಿಗುತ್ತೆ. ಇದು ವೆನಿಲ್ಲಾ ಫ್ಲೇವರಲ್ಲಿ ಇರುತ್ತೆ. ಆ್ಯಕ್ಚುಲಿ ಕಾರ್ನ್ಫ್ಲೋರೇ ಇದು ಒಳಗಡೆ ಇರೋದು ಅದರಲ್ಲಿ, ಆದರೆ ವೆನಿಲ್ಲಾ ಫ್ಲೇವರಲ್ಲಿ ಇದೆ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ 2 ಚಮಚ ಅಷ್ಟೇ, ಜಾಸ್ತಿ ಬೇಡ. ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಇಷ್ಟನ್ನು ಉಪಯೋಗಿಸ್ಕೊಳ್ತಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ. ಫಸ್ಟು ವೆನಿಲ್ಲಾ ಫ್ಲೇವರು ಈ ಕಸ್ಟರ್ಡ್ ಪೌಡ್ರ್ ಇದೆಯಲ್ವ, ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ, ಅಂದರೆ ಸ್ಲರಿ ಮಾಡಿ ಇಟ್ಕೊಳ್ಳೋಣ. ಫಸ್ಟು ಸ್ವಲ್ಪ ಹಾಲು ಸಾಕಾಗುತ್ತೆ, 1/4 ಗ್ಲಾಸ್ನಷ್ಟು ಸಾಕು. ಹೆಚ್ಚು ನೀರು ಮಾಡೋದು ಬೇಡ, ಅಂದರೆ ಅದು ನೀರಾಗಬೇಕು, ಇಲ್ಲಾಂದರೆ ಗಂಟಾಗತ್ತೆ ಅಂತ. ಈಗ ನೈಸ್ ಪೌಡ್ರ್ ಅಲ್ವ ಅದು ಸಹ ಪಾಯಸಕ್ಕೆ ಹಾಕಿದಾಗ ಗಂಟಾಗಿಬಿಡತ್ತೆ. ಅದಕ್ಕೆ ಮೊದಲೇ ಈ ಥರ ಮಾಡಿ ಇಟ್ಕೊಳ್ಳೋದು. ಅದನ್ನು ಚೆನ್ನಾಗಿ ಕದಡಬೇಕು, ಇಲ್ಲಾಂದರೆ ಗಂಟಾಗತ್ತೆ. ಕದಡ್ಬಿಟ್ಟು ಈ ಥರ ನೀರು ಮಾಡಿ ಇಟ್ಕೊಳ್ಳೋಣ. 2 ಚಮಚ ಸಾಕು, ಹೆಚ್ಚು ಹಾಕಿದರೆ ದಪ್ಪ ಆಗುತ್ತೆ. ಅದು ಕಾರ್ನ್ಫ್ಲೋರ್ ಆಗಿರೋದ್ರಿಂದ ತುಂಬ ದಪ್ಪ ಆಗುತ್ತೆ. ಮೊದಲೇ ಶಾವಿಗೆ ಪಾಯಸ ದಪ್ಪ ಆಗುತ್ತೆ, ಇನ್ನು ಇದನ್ನು ಹಾಕ್ಕೊಂಡ್ರೆ ಇನ್ನೂ ದಪ್ಪ ಆಗ್ಬೋದು. ಅದಕ್ಕೋಸ್ಕರ ತುಂಬ ಜಾಸ್ತಿ ಹಾಕ್ಕೋಬಾರ್ದು. 2 ಚಮಚ ಸಾಕು. ಫ್ಲೇವರು ಬರುತ್ತೆ, ಕ್ರೀಮಿ ಟೆಕ್ಸ್ಚರು ಬರುತ್ತೆ, ಅದಕ್ಕೋಸ್ಕರ ಇರೋದು. ತುಂಬ ರುಚಿಯಾಗುತ್ತೆ ಈ ಥರ ಮಾಡಿದರೆ. ಇದನ್ನು ಫಸ್ಟು ಈ ಥರ ಮಾಡಿ ಕದಡಿ ಸೈಡಲ್ಲಿ ಇಟ್ಟಿರ್ತೀನಿ ನೋಡಿ. ಈ ಥರ ಮಾಡಿದ್ದೀನಿ. ನೀರು ಸ್ವಲ್ಪನೇ, 1/4 ಗ್ಲಾಸ್ನಷ್ಟು ಮಾತ್ರ ಹಾಲು ಹಾಕಿರೋದು ಇದರಿಂದ. ಈಗ ಉಳಿದಿರೋ ಹಾಲನ್ನು ಕಾಯಿಸ್ಕೋಬೇಕು. ಉಳಿದದ್ದನ್ನು ಪೂರ್ತಿ ಉಪಯೋಗಿಸ್ತಾ ಇಲ್ಲ ನಾನು. ಅರ್ಧದಿಂದ 3/4 ಲೀಟರ್ನಷ್ಟು ಹಾಲು ತಗೊಂಡಿದ್ದೀನಿ 1 ಲೀಟ್ರಲ್ಲಿ. ಸ್ವಲ್ಪ ಇಟ್ಟಿದ್ದೀನಿ, ಸೈಡಲ್ಲಿ ಇಟ್ಟಿದ್ದೀನಿ. ಇದು ಹಸಿ ಹಾಲೇ, ಕಾಯಿಸಿದ ಹಾಲಲ್ಲ, ಪ್ಯಾಕೆಟ್ ಓಪನ್ ಮಾಡಿ ಇಟ್ಟಿರೋಂಥ ಹಾಲಿದು. ಸ್ವಲ್ಪ ಇಟ್ಕೊಂಡಿದ್ದೀನಿ. 3/4 ಲೀಟರ್ನಷ್ಟು ಕಾಯಿಸ್ಕೊಳ್ತಾ ಇದ್ದೀನಿ ಹಾಲನ್ನು ಒಲೆ ಮೇಲೆ ಇಟ್ಟು. ಅದು ಆಮೇಲೆ ಸೇರಿಸ್ಕೊಳ್ಳೋಣ ಉಳಿದಿರೋ ಹಾಲನ್ನು. ಈಗ ಸ್ಟವ್ವಲ್ಲಿ ಇಟ್ಕೊಂಡು ಕಾಯಿಸ್ತಾ ಇದ್ದೀನಿ. ಯಾಕೆ ತೆಗೆದಿಟ್ಟಿರೋದು ಅಂತ ನಾನು ಆಮೇಲೆ ಹೇಳ್ತೀನಿ ಮಾಡೋವಾಗ. ಇದನ್ನು ಚೆನ್ನಾಗಿ ಕುದಿಸಬೇಕು. ಹಾಲು ಕುದಿಯೋವರೆಗೂ ಈ ಥರ ಕೈ ಆಡಿಸ್ಕೊಂಡು ಕುದಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೋಬೋದು ಸ್ಟವ್. ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟರೆ ಈ ಥರ ಕದಡ್ಕೊಳ್ಳಿಲ್ಲ ಅಂದರೆ ತಳ ಹತ್ಕೊಳ್ಳುತ್ತೆ ಸ್ವಲ್ಪ. ಈಗ ಹಾಲು ಕುದಿದಿತ್ತು ಚೆನ್ನಾಗಿ. ಕುದಿದಾಗ ಈ ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ ವರ್ಮಿಸೆಲ್ಲಿ. ಸ್ವಲ್ಪ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಅದು ಒಂದೇ ಸಾರಿ ಹಾಕಿದರೆ ಒಂದೇ ಮುದ್ದೆ ಹಂಗೆ ಬೀಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಾಕಿಬಿಟ್ಟು ಕದಡ್ತಾ ಹಾಕ್ಕೊಂಡು ಕೈ ಆಡಿಸ್ಕೊಂಡಿರಿ ಸ್ವಲ್ಪ ಮಧ್ಯದಲ್ಲಿ. ಉರಿ ಚಿಕ್ಕದು ಮಾಡ್ಕೊಳ್ಳಿ, ಸಿಮ್ಮಲ್ಲಿ ಹಾಕ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ತಳ ಹತ್ಕೊಳ್ಳುತ್ತೆ. ಸಿಮ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಬೇಡಿ. ಒಂದು 10 ನಿಮಿಷ ಬೇಕು, 10-15 ನಿಮಿಷ ಬೇಕು ಅದು ಬೇಯೋಕ್ಕೆ. ಒಳ್ಳೆ ರೋಸ್ಟ್ ಆಗಿರೋಂತಹ ಶಾವಿಗೆ ಅದು.
ಚೆನ್ನಾಗಿರುತ್ತೆ ಅಷ್ಟು ರೋಸ್ಟ್ ಆದರೆ. ಮಧ್ಯೆ ಮಧ್ಯೆ ಕೈ ಆಡಿಸ್ಕೋಬೇಕು ನೋಡಿ. ಈಗ ಚೆನ್ನಾಗಿ ಬೆಂದಿದೆ ಶಾವಿಗೆ ನೋಡಿ, ದಪ್ಪನೂ ಆಗಿದೆ. 3/4 ಲೀಟ್ರ್ ಹಾಲು ಹಾಕಿರೋದು. 3/4 ಲೀಟ್ರಿಗೆ 1 ಕಪ್ ಶಾವಿಗೆ ಹಾಕಿದರೆ ಇಷ್ಟು ದಪ್ಪ ಆಗುತ್ತೆ. ಈಗ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. 2 ಕಪ್ ಸಕ್ಕರೆ ತೆಗೆದಿಟ್ಟಿದ್ದೀನಲ್ವ, ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಅಂದರೆ ಕಡಿಮೆ ಹಾಕ್ಕೋಬೋದು. ನಾವು ಇಷ್ಟು ಸಿಹಿ ತಿಂತೀವಿ, ಇದು ಒಳ್ಳೆ ಸಿಹಿ ಆಗುತ್ತೆ. ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಕರಗೋವರೆಗೂ ಕೈ ಆಡಿಸ್ಕೊಳ್ಳಿ ನೋಡಿ. ಈಗ ಎಲ್ಲ ಸಕ್ಕರೆ ಕರಗಿದೆ. ಕರಗಿದಾಗ ನೋಡಿ ಹಾಲು ನೀರಾಯಿತು. ಆ ಸಕ್ಕರೆಯಲ್ಲಿರೋ ನೀರಿನಂಶ ಬಿಟ್ಟು ಹಾಲು ನೀರಾಯಿತು. ಈಗ ಪಾಯಸ ರುಚಿ ಆಗಲ್ಲ, ನೀರು ಹಾಲಲ್ಲಿ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಈ ಉಳಿದಿರೋ ನಾನು ಆಗ ತೆಗೆದಿಟ್ಟಿದ್ದೀನಲ್ವ ಹಸಿ ಹಾಲು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನೀರು ಹಾಲಲ್ಲಿ ನೀವು ಪಾಯಸ ಮಾಡ್ದಂಗೆ ಆಗುತ್ತೆ. ನೀರಿರುತ್ತೆ ಅಲ್ಲಿ, ಸಕ್ಕರೆ ನೀರು ಬಿಟ್ಕೊಂಡು. ಈಗ ಮೇಲಿಂದ ಇದು ಹಾಕಿದಾಗ ಇದನ್ನು ಕುದಿಸ್ಕೋಬೇಕು. ಉಳಿದಿರೋ ಹಾಲೆಲ್ಲ ಹಾಕ್ಕೊಂಡಿದ್ದೀನಿ. ಇಲ್ಲಿ ಪೂರ್ತಿ 1 ಲೀಟ್ರ್ ಹಾಲಿದೆ. ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ. ಈಗ ನಿಮಗೆ ನೀರು ಅನ್ನಿಸುತ್ತೆ, ಶಾವಿಗೆ ಕಡಿಮೆ ಆದಂಗೆ. ತಣ್ಣದಾಗ ಸ್ವಲ್ಪ ದಪ್ಪ ಬರುತ್ತೆ. ಆಮೇಲೆ ಕಸ್ಟರ್ಡ್ ಪೌಡ್ರು ಹಾಕ್ತೀವಲ್ವ, ಅದರಿಂದ ಸ್ವಲ್ಪ ಜಾಸ್ತಿನೇ ನೀರು ಮಾಡಬೇಕು. ಇದಕ್ಕೆ ನೀವು ಯಾವಾಗಲೂ ಶಾವಿಗೆ ಪಾಯಸಕ್ಕೆ ತಗೊಳ್ಳೋದಕ್ಕಿಂತ ಸ್ವಲ್ಪ ಕಡಿಮೆ ಶಾವಿಗೆ ತಗೊಳ್ಳಿ, ಯಾಕೆಂದರೆ ಕಸ್ಟರ್ಡ್ ಪೌಡ್ರ್ ಹಾಕ್ತೀವಿ, ಅದರಿಂದ ದಪ್ಪ ಆಗುತ್ತೆ ಅದು ನೋಡಿ. ಈ ಥರ ಇಷ್ಟು ನೀರು ಮಾಡ್ಕೊಂಡಿದ್ದೀನಿ. ಅಂದರೆ ನೀರು ಅಂದರೆ ಹಾಲಲ್ಲೇ ಜಾಸ್ತಿ ನೀರು ಮಾಡಿರೋದು, ನೀರು ಸೇರಿಸ್ಕೋಬಾರ್ದು, ಹಾಲೇ ಜಾಸ್ತಿ ಹಾಕಿರೋದು. 1 ಲೀಟ್ರ್ ಹಾಲಿಗೆ 1 ಕಪ್ ಅಷ್ಟೇ ಶಾವಿಗೆ ಹಾಕಿರೋದು. ಈಗ ಶಾವಿಗೆ ಕಡಿಮೆ ಇದೆ ಅಂತ ಅನಿಸುತ್ತೆ, ಆಮೇಲೆ ದಪ್ಪ ಆಗುತ್ತೆ. ಈಗ ನೋಡಿ, ಇದು ಕುದೀತು ಚೆನ್ನಾಗಿ. ಆ ಉಳಿದಿರೋ ಹಾಲು ಕೂಡ ಎಲ್ಲ ಕುದಿದ ಮೇಲೆ ಈ ಕಸ್ಟರ್ಡ್ ಪೌಡ್ರ್ ನೀರು ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಕೈ ಆಡಿಸ್ಕೊತಾ ಇರಬೇಕಿಲ್ಲ ಅಂದರೆ ತಳ ಹತ್ಕೊಳ್ಳುತ್ತೆ. ಅದು ದಪ್ಪ ಅಲ್ವಾ, ತಳದಲ್ಲಿ ಕೂತ್ಕೊಳ್ಳುತ್ತೆ. ಕೈ ಆಡಿಸ್ಕೊಂಡು ಒಂದು 5 ನಿಮಿಷ ಕುದಿಸ್ಬೇಕು. ಅದನ್ನು ಚೆನ್ನಾಗಿ ಕುದಿಬೇಕು. ಅದು ಇಲ್ಲಿ ಆ ಹುಡಿ ಇದರಲ್ಲಿ ಬೆಂದಿರಬೇಕು, ಇಲ್ಲಾಂದರೆ ಹಸಿ ಹಸಿ ಆಗುತ್ತೆ. ಚೆನ್ನಾಗಿ ಬೇಯಬೇಕು. ಗೋಡಂಬಿ ದ್ರಾಕ್ಷಿನೂ ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಅದನ್ನು ತುಪ್ಪದಲ್ಲಿ ಹುರಿದು ಹಾಕ್ಕೋಬೋದು. ನಾನು ತುಪ್ಪದಲ್ಲಿ ಹುರಿದು ಹಾಕಲ್ಲ, ನಮ್ಮಲ್ಲಿ ಅಷ್ಟು ಇಷ್ಟ ಆಗಲ್ಲ. ಪಾಯಸಕ್ಕಂತೂ ಖಂಡಿತ ತುಪ್ಪದಲ್ಲಿ ಹುರಿದ್ರೆ ಅಷ್ಟು ಇಷ್ಟ ಆಗಲ್ಲ ನಮಗೆ. ಸ್ವಲ್ಪ ತುಪ್ಪ ಅದು ಬಿಟ್ಕೊಳತ್ತಲ್ವ ಪಾಯಸಕ್ಕೆ ಬಿದ್ದಾಗ, ಅದು ಇಷ್ಟ ಆಗಲ್ಲ ಯಾರಿಗೂ. ಆದ್ದರಿಂದ ನಾನು ಹಾಗೆ ಡೈರೆಕ್ಟಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕು, ನೀವು ಇಷ್ಟಪಡ್ತೀರಾ ಅಂದರೆ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕ್ಕೋಬೋದು. ನಾನು ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ. ಇದಕ್ಕೆ ಏಲಕ್ಕಿ ಸೇರಿಸ್ಕೊಳ್ತಾ ಇಲ್ಲ, ಯಾಕಂದರೆ ವೆನಿಲಾ ಫ್ಲೇವರ್ ಅಲ್ವಾ, ವೆನಿಲಾ ಫ್ಲೇವರ್ ಇದೆ ಅಲ್ವಾ, ಅದಕ್ಕೆ ಏಲಕ್ಕಿ ಅಗತ್ಯ ಇಲ್ಲ. ವೆನಿಲಾದ ರುಚಿ ಬರುತ್ತೆ. ಈ ಕಸ್ಟರ್ಡಲ್ಲಿ ವೆನಿಲಾ ಪರಿಮಳ ಇದೆ. ಇದು ಚೆನ್ನಾಗಿ ಒಂದು 5 ನಿಮಿಷ ಕುದಿಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಅದು ಕ್ರೀಮಿ ಆಗಿರುತ್ತೆ. ಸ್ವಲ್ಪ ತಣ್ಣದಾಗ, ತುಂಬ ಪೂರ್ತಿ ತಣ್ಣದ ಮೇಲೆ ಬೇಕಿದ್ದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದ್ಕೋಬೋದು ನೀವು. ಫ್ರಿಜ್ಜಲ್ಲಿಟ್ಟಾಗ ಇನ್ನೂ ಚೆನ್ನಾಗಿರುತ್ತೆ ನೋಡಿ. ಇದೀಗ ಚೆನ್ನಾಗಿ ಕುದಿದಿದೆ. ಪಾಯಸ ರೆಡಿ ಆಯಿತು. ಇಷ್ಟು ಕುದಿದಾಗ ಪಾಯಸ ರೆಡಿ ಆಯಿತು ನೋಡಿ. ತುಂಬ ಚೆನ್ನಾಗಿದೆ. ನೀವು ಈ ಥರ ಮಾಡಿ ನೋಡಿ. ಈ ಥರದ ಶಾವಿಗೆ ಪಾಯಸ ಮಾಡಿದರೆ ಆಮೇಲೆ ನಿಮಗೆ ನಾರ್ಮಲ್ ಬರೀ ಇದು ಹಾಕದೆ ಮಾಡುವಂಥ ಶಾವಿಗೆ ಪಾಯಸ ಅಷ್ಟು ಇಷ್ಟ ಆಗಲ್ಲ. ಆ ಥರ ಇರುತ್ತೆ. ಸ್ವಲ್ಪ ತಣ್ಣದ ಮೇಲೆ ತುಂಬ ಚೆನ್ನಾಗಿರುತ್ತೆ. ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಆಮೇಲೆ ತುಂಬ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಂಪು ಮಾಡ್ಕೊಂಡು ತಿನ್ಬೋದು. ಆಗ ಇನ್ನೂ ಚೆನ್ನಾಗಿರುತ್ತೆ. ತಂಪಿನ ರುಚಿನೂ ಏನಿಲ್ಲ ಅಲ್ವಾ, ಐಸ್ ಕ್ರೀಮ್ ತಿಂದಂಗೆ ಆಗುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಇದು ಈ ಥರ ಮಾಡಿದರೆ ಸ್ವಲ್ಪ ಕಸ್ಟರ್ಡ್ ಪೌಡ್ರ್ ಮಾತ್ರ ಬೇಕು. ಒಂದು 2 ಚಮಚ ಇದ್ದರೆ ಸಾಕು 1 ಲೀಟ್ರ್ ಹಾಲಿಗೆ. ನೀವು ನೋಡಿದ್ದೀರಲ್ವ ನನಗೆ ಹಾಕಿರೋದು ಪರಿಮಳಕ್ಕೆ ಸರಿಯಾಗಿ. ನೀವು ಮಾಡಿ ನೋಡಿ. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.